ಬಡ ಹೆಣ್ಣು ಮಕ್ಕಳಿಗೆ ಹಣದ ಆಸೆ ತೋರಿಸಿ ಅವರ ಶೀಲ ಹಾಳು ಮಾಡಿ ಕೊನೆಗೆ ಅವರನ್ನು ಕೊಲೆಗೈದು ಬಡವರ ಅವಸ್ಥೆಯನ್ನು ಎತ್ತಿ ಹಾಕಿ ಸುತ್ತ 110 ಹಳ್ಳಿಗಳಿಗೆ ಪುಂಡ ಪುರುಷನನ್ನು ಬೆರೆಯುತ್ತಿರುವ ನಿನಗೆ ಸಿಲಗಮಕ್ಕೆ ಬೆಂಕಿ ಹಚ್ಚಿ ನಿನ್ನ ಕತ್ತರಿಸಿ ನಿನ್ನ ಸೊತ್ತ ನಡಗಿಸದಿದ್ದರೆ ಎಂಟದೆ ಬಂಟ ಟೈಗರ್ ಕರ್ಣನೇ ಲಹಿ समझे दिल दिया तो करना दिल नहीं तो कालिंग सर्पा मुनिदरे कालिंग सर्पा ಕಾರ್ಯ ಸಾಧಿಸುತ್ತಿರುವನಲ್ಲ ಆ ಬಡಕುಂದಿ ಅರ್ಜುನ ಅರ್ಜುನ ನಮ್ಮ ನಾಮಬಲದಿಂದ ಈ ಪೃಥ್ವಿಯನ್ನೇ ಗೆಲ್ಲಬೇಕೆಂದರೆ ನನ್ನ ಬಲಗೈಕರಿಯನ್ನು ಕುಸ್ತಿಯಲ್ಲಿ ಸೋಲಿಸಿದೆ ಆ ಮಗನೇ ಅರ್ಜುನ ನನ್ನ ಬಲಗೈಕರಿಯನ್ನು ಈ ಕುಸ್ತಿಯಲ್ಲಿ ಸೋಲಿಸಿ ಇಲ್ಲಿ ಒಕ್ಕ ಪುಂಡವಲಿ ಎಂದು ಹಿಡಿದು ಪಡೆದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುರುಷನಲ್ಲ ಈ ಪ್ರತಾಪ್ ಮನಸ್ಸು ಮಾಡಿದರೆ ಕ್ಷಣದಲ್ಲೇ ಹೆಣವಾಗಿ ಬೀಳುವೆ ಈ ಪ್ರತಾಪನ ಈ ಊರಿನ ಬಡಪಾಯಿಗಳು ಈ ಶ್ರೀಮಂತನ ಹೆಸರು ಕೇಳಿದರೆ ಹುಡುಗಿ ನನ್ನ ಪಾದ ತೊಳೆದು ನೀರು ಕುಡಿಯುತ್ತಿರುತ್ತಾರೆ ಅರ್ಜುನ ರಾಮ ಲಕ್ಷ್ಮಣಂತಿರುವ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ನಡುವೆ ಬೆಂಕಿ ಹಚ್ಚಿ ನಿಮ್ಮನ್ನು ಬೀದಿ ಭಿಕ್ಷಕರನ್ನಾಗಿ ಮಾಡಿ ರಸ ಪೂರಿ ಮಾವಿನ ನಿಂತಿರುವ ನಿನ್ನತ್ತಿಗೆ ಮಂಜಿಯನ್ನು ನನ್ನ ಸೂರ್ಯನ್ನಾಗಿ ಮಾಡಿಕೊಂಡು ಹಂತ ಹಂತವಾಗಿ ನಿಮ್ಮನ್ನು ಕಂತ್ರಿ ನಾಯಿತರ ಮಾಡಿ ಕೊನೆಗೆ ನಿಮ್ಮ ದೇವಸ್ಥಾನ ಒಡೆಯಗಳನ್ನು ನಿಮ್ಮ ಅಣ್ಣನ ಕೈವಶವಾಗಿ ದೇವಸ್ಥಾನ ಒಡೆಯಗಳನ್ನು ನನ್ನ ಕೈವಶ ತೆಗೆದುಕೊಳ್ಳದಿದ್ದರೆ ನನ್ನ ಹೆಸರು ಶ್ರೀಮಂತ್ ಪ್ರತಾಪನೇ ಅಲ್ಲ ಆ ರುದ್ರನಿಗೆ ಕೊಟ್ಟ ಸಾಲ ವಸೂಲಿ ಮಾಡಿಕೊಂಡು ಬಂದಿರುವೆಯಾ? ವ್ಯಾಪಾರ ಸಾಲ ವಸೂಲಿ ಮಾಡ್ಕೊಂಡ್ ಬರಕ್ ಹೋಗಿದ್ದೀರಿ.
ಅವ್ರವ್ವ ಇಲಿ ಪಶಕ ಇಲಿ ಸಾಯಿಲಿ ಅಂತ ಇಲಿ ಪಶ ಇಟ್ಟಿದಂತ್ರಿ 8 ದಿನ ನುಡಾಡ್ರಿ ಇಲಿ ಸಾಯಿಲಿದಕ್ಕ ಆಗ್ಲೇ ತಿನ್ ಸತ್ ಬಿಡಾಡ್ರಿ ಅಪ್ಪ ಸತ್ ಬಿಡಾಳ ಮತ್ತೆ ಅಪ್ಪಣ್ಣ ಬದಿ ಮಗ ಭೀಮನ ಸಾಲ ಭೀಮಂದ ಲೆಕ್ಕ ಮಾಡಿಲ್ರಿ ಅಪ್ಪ ಮಾಡ್ತಾನೆ ಈಗ ನೋಡ್ತಾನೆ ಬರೀ ಇದು ನಿಂದ ಇದೇ ರಗಡ ಆಯ್ತಲ್ಲ ಎಷ್ಟಿದೆ ನೋಡು ನೋಡ್ದ ನನ್ನ ಸ್ನೇಹಿತ ಪ್ರದೀಪ್ ಪ್ರದೀಪ್ ಈಗ ಬಂದೆಯಾ ಪ್ರತಾಪ್ ಈಗ ಬಂದೆ ಅಂದ ಹಾಗೆ ನಿನ್ನ ಕಾಂಟ್ರಾಕ್ಟ್ ಕೆಲಸ ಚೆನ್ನಾಗಿ ನಡೆದಿದೆ ತಾನೆ ಇನ್ನೆಲ್ಲಿದೆ ಪ್ರತಾಪ್ ಕಾಂಟ್ರಾಕ್ಟರ್ ಕೆಲಸ ಯಾಕೆ ಪ್ರದೀಪ್ ಏನಾಯ್ತು ಕಡಿ ಹಾಗೂ ಹುಸುಗಿಗೆ ಸರಿಯಾಗಿ ಸಿಮೆಂಟ್ ಮಿಕ್ಸ್ ಮಾಡಿದೆ ಸಿಮೆಂಟಿನಲ್ಲಿ ಹಾಳು ಮೂಳು ಕಲಬೆರಕೆ ಮಾಡುತ್ತೇನೆಂದು ಹೇಳಿ ಸುಳ್ಳು ಕೇಸು ಹಾಕಿ ನನ್ನ ಲೈಸೆನ್ಸ್ ಕಸಿದುಕೊಂಡಿದ್ದಾರೆ ಪ್ರತಾಪ್ ನನ್ನ ಲೈಸೆನ್ಸ್ ಕಸಿದುಕೊಂಡಿದ್ದಾರೆ ಹಾಗೆ ಮುಂದೇನು ಮಾಡಬೇಕೆಂದುಕೊಂಡಿರುವೆ ಪ್ರದೀಪ್ ಎಂದೆಯಾದರೂ ಒಂದು ಉದ್ಯೋಗ ಹುಡುಕಿಕೊಂಡು ಹುಡುಕಿದರಾಗಿ ಬಂದೆ ಆದರೆ ನಮ್ಮ ಮಾತಿಗೆ ಪ್ರದೀಪ್ ನೀನು ತಪ್ಪು ತಿಳಿಯುವುದಿಲ್ಲ ಅಂದರೆ ನನ್ನದೊಂದು ಮಾತು ಹೇಳು ಪ್ರತಾಪ್ ಅದೇನಂತ ನೋಡು ಪ್ರದೀಪ್ ದೇವರು ನನಗೆ ಸಾಕಷ್ಟು ಆಸ್ತಿಯನ್ನು ಕೊಟ್ಟಿದ್ದಾನೆ ನನಗೂ ನನ್ನ ತಂಗಿಯನ್ನು ಬಿಟ್ಟು ಬೇರಾರು ಇಲ್ಲ ನನ್ನ ಮಿತ್ರನಾಗದೆ ಒಡ ಹುಟ್ಟಿದ ಸೌಹಾರ್ದನಿದ್ದು ನನ್ನ ಆಸ್ತಿ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಾ ನನ್ನ ಮನೆಯಲ್ಲಿದ್ದು ಏನಂತೀಯ ಪ್ರತಾಪ್ ನಿನ್ ಇಷ್ಟರಂತೆ ಆಗಲಿ ಕುರುಡನಿಗೆ ಕಣ್ಣು ಕೊಡ್ತೇನೆಂದ್ರೆ ಬೇಡ ಅನ್ನುತ್ತಾನೆ ಆ ಕುರುಡ ಪಂಚಿಗೆ ಮಕ್ಕಳಾದರೆ ಬೇಡ ಅನ್ನುತ್ತಾಳೆ ಆ ಪಂಚೆ ರೋಗಿ ಬಯಸಿತು ಅದೇ ಡಾಕ್ಟರ್ ಹೇಳಿದ್ದು ಅದೇ ಇನ್ನು ಮುಂದೆ ನೋಡಿ ಈ ಪ್ರಳಯಾಂತಕ ಪ್ರದೀಪನ ಕ್ರಾಂತಿಕಾರಿ ನಾಟಕದ ಕುತಂತ್ರವನ್ನು ಯಾಕೆ ಪ್ರದೀಪ್ ಏನು ಯೋಚನೆ ಮಾಡುತ್ತಿರುವೆ ಏನಿಲ್ಲ ಪ್ರತಾಪ್ ದೇವರಂತ ಸ್ನೇಹಿತ ಸಿಕ್ಕನಂತ ವಿಚಾರಿಸ್ತಾ ಇದ್ದೆ ಅಷ್ಟೇ ಚೆನ್ನ ನನ್ನ ಬಾಲ್ಯ ಸ್ನೇಹಿತ ಪ್ರದೀಪ್ ಬಂದಿದ್ದಾನೆ ರಂಗನಿಗೆ ಹೇಳು ಸ್ಪೆಷಲ್ ಅಡಿಗೆ ಮಾಡಿ ಎಂದು ರಂಗಣ್ಣ ರಂಗಣ್ಣ ನಮ್ಮ ಸಾಹುಕಾರ ಗೆಳೆಯರು ಬಂದಾರ ಅವ್ರಿಗೆ ಸ್ವಲ್ಪ ಚಿಕನ್ ಮಟನ್ ಎಲ್ಲ ತಯಾರು ಮಾಡಿ ಸ್ವಲ್ಪ ಎಣ್ಣೆ ಪಣ್ಣಿ ತಂದಿಡಪ್ಪ ಪುಣ್ಯ ಬಂದೈತೆ ಚೆನ್ನ ಮೊನ್ನೆ ಹೇಮಂತನ ಸಿಂಗಾದ ಹೊಲದಲ್ಲಿ ನಮ್ಮ ಚಕ್ಕಡಿ ದನಗಳನ್ನು ಹಾಯಿಸಿಕೊಂಡು ಹೋದ ಘಟನೆಯ ಬಗ್ಗೆ ಏನಂದ ಸುಳೆ ಮಗ ಅಪ್ಪರ ಅದ್ರ ಸುದ್ದಿ ತೆಗಿಬೇಡ್ರಿ ಅದ್ರ ಸುದ್ದಿ ತೆಗೆದ್ರೆ ಹೊಟ್ಟೆ ಒಂದಮ್ರಿ ಖಾರ ಕಳ್ದಂಗ ಆಕತ್ರಿ ಖಾರ ಕಳ್ದಂಗ ಆಕತ್ರಿ ಏನಂದ ಸೀತಾಪಗಳು ಅಲ್ರಿ ಸಾವುಕಾರ ನಾ ಮೆಟ್ರಿ ಸರ ಮಾಡಿ ನಿಮ್ ಸಾವುಕಾರಕ್ಕೆ ಒಳಗ ಹಾಕಿ ಜೀವಂತನ ಹುಗಿದ್ ಬಿಡ್ತಾನೆ ಅಂದ್ರಿ ಅಪ್ಪ ಜೀವಂತನ ಹುಗಿದ್ ಬಿಡ್ತಾನೆ ಅಂತ ಸುತ್ತು 110 ಹಳ್ಳಿಗಳಿಗೆ ಶ್ರೀಮಂತವನ್ನು ಎನಿಸಿಕೊಂಡಿರುವ ಈ ಪ್ರತಾಪನಿಗೆ ಶಕ್ತಿನಿಂದ ಮಾತಾಡಿದ ಬಡವ ತಪ್ಪು ಅಂತಿಲ್ರಿ ಅಪ್ಪ ನಿಮ್ಮ ಜೀವಂತನ ನಿಮ್ ಸಾವುಕಾರ ಚೆಂಡ ಕಡ್ದು ಅಲ್ಲಿ ಕಾಡ ಊರಕ್ಷಿ ಬಾಲಕ ಮಾನಸ ಬಂಗ್ಲ ಕಡ್ತಾನೆ ಅಂದ್ರಿ ಅಪ್ಪ ಮಾನಸ ಬಂಗ್ಲ ಕಡ್ತಾನೆ ಈಗ ಅಂದನ ಏನು ಈ ಶ್ರೀಮಂತ ಸಿಂಹಕ್ಕೆ ಬಾಯಿಗೆ ಬಂದಂತೆ ಮಗಳಿದ್ದಾನೆ ಮಗ ಈ ಶ್ರೀಮಂತನ ಹೆಸರು ಕೇಳಿದರೆ ಈ ಊರಿನ ಬಡಪಾಯಿ ನನ್ನ ಮಕ್ಕಳು ಯಾದರಿ ಗಡಗಡೆಯವರಿಗೆ ಎದುರುತ್ತಾರೆ ಅಪ್ಪರ ಅಷ್ಟ ಅಂದಿಲ್ರಿ ಅವ ಲೋಪ ಸುಳೆ ಮಗನ ಬೇಬರಿಸಿ ಸುಳೆ ಮಗನ ಪಿಂಡ್ರಿಗೆ ಚೆನ್ಯ ಅಂತ ಅಂದದ್ದಲ್ಲ
ಮನಿಗ್ ಬಂದ್ರಿ ಹೆದರಿಕೆ ಕೇನ್ರಿ ನಿನ್ನ ಕೂಡ ಅವ್ರು ಕೂಡ ನಿನ್ನ ಸುಟ್ಟು ಬಿಡ್ತಾನೆ ಅಂದ್ರಿ ಅಪ್ಪ ಹೆದರಿಕೆ ಬಂದ್ಬಿಟ್ಟಿದ್ದಾನೆ ಹೆಂಗ್ ಮಾಡ್ರಿ ಈ ಸಾಹಸ ಸಿಂಹದ ಮನೆಗೆ ಬರುವಷ್ಟು ಸೊಕ್ಕು ಬಂದಿದ್ದ ಬಡಪಾಯಿಗೆ ನಿನ್ನ ಮನೆತನಿಗೆ ಅಷ್ಟೇ ಯಾಕಲೆ ಸೌಕರ ನಾನು ಹೀಗೆ ಮಾತನಾಡುತ್ತೇನೆ ನಿಮ್ಮದು ಕೊಪ್ಪಿದ ಶ್ರೀಮಂತರ ಹೊಂಡ ತೆಗೆಯಲು ಈ ತಾಯಿನಲ್ಲಿ ಹುಟ್ಟಿ ಬಂದಿರುವ ಗಂಡುಗಲಿ ಹೊಂಡ ಅಚ್ಚುಣ ನೀನು ಗಂಡುಗಳಿಯಾದರೇನು ಹೊಂಡ ಪುಡಾರಿಯಾದರೇನು ಈ ಶ್ರೀಮಂತ ಪದಾಪನೆಂದರೆ ಈ ಭಾಗದ ಎಂಎಲ್ಎ ಹೆದರಿ ಕರಗಡಿ ನಡುಗುತ್ತಿರುವಾಗ ನೀನು ಅವನ ಬಡ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಇರದಿದ್ದರೆ ನಿನ್ನ ದೇಹ ಉರುವುದು ನನ್ನ ಕೈಯಲ್ಲಿ ಹಾಗೆ ಕೇಳಿ ಬಿದ್ದರು ನಾನೇನು ನಿನ್ನ ಮನೆ ಕಾಯಿ ನಾಯಿ ಅಲ್ಲ ಈ ಸುಣ್ಣನಿಗೆ ಸ್ವಂತ ಬದುಕು ಮಗ ಚೇತನ್ ಹೇಳಿದ್ರ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡ್ಬೇಕಂತ ನೋಡ್ರಿ ಸ್ವಂತ ಬದುಕೋದು ಗೊತ್ತು ಅಂತೀರಿ ನೀನು ಹೇಗ ಹಾಗೆ ಕೇಳಿ ಬಿದ್ದಿರಲು ನಾನೇನು ನಿನ್ನ ಮನೆ ಕಾಯಿ ನಾಯಲ್ಲ ಈ ಸುಣ್ಣನಿಗೆ ಸ್ವಂತ ಬದುಕೋದು ಗೊತ್ತು ವಿನಃ ನಿಮ್ಮಂತ ಬಂದ ಶ್ರೀಮಂತರ ಕಾಲಡಿ ಬಿದ್ದು ಒದ್ದಾಡುವುದು ಗೊತ್ತಿಲ್ಲ ಒಂದು ವೇಳೆ ನಾನೇ ಸೂರಾಣ ಮಾಡಿದ್ದೆ ಆಟ ಹಿಡಿದಿದ್ದೆ ಹಠವೆಂದಲೇ ಹಾರಾಡಿದರೆ ನಿನ್ನ ಪ್ರಾಣ ತೆಗೆದು ಬಿಡಲು ಪ್ರಾಣ ಅದು ಈ ಶ್ರೀಮಂತನ ಪ್ರಾಣ ನನ್ನ ಪ್ರಾಣ ತೆಗೆದು ನೀನು ಮಲ್ಲ ಗುರಿ ಎಂದು ತಿಳಿದಿರಿ ಆ ಮಗನೇ ನಿನ್ನಂತ ಬಡಪಾಯಿ ನನ್ನ ಮಕ್ಕಳು ನನ್ನ ಬೂಟ್ ಪಾಲಿಶ್ ಮಾಡಿ ನಾ ಎತ್ತಿ ಹಾಕಿದ ಭಿಕ್ಷೆಯಿಂದ ಹೊಟ್ಟೆ ತುಂಬಿಸಿಕೊಳ್ಳುತ್ತಿರುವಾಗ ಜಗಚ್ಚಿತ್ ನೀನೊಂದು ಬಡಕುಂದಿ ನನ್ನ ಪ್ರಾಣ ತೆಗೆದು ನಿನಗಾಗುವ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಮಗನೇ ಬಡವರ ಚೆಂಡು ಮುರಿದು ಸೊಕ್ಕಿನಿಂದ ಬದುಕುತ್ತಿರುವ ನಿಮ್ಮಂತ ಸೊಕ್ಕಿನ ಶ್ರೀಮಂತರ ಹುಂಡ ಕತ್ತರಿಸು ಈ ಭಾರತಾಭಿಯ ಉದರದಲ್ಲಿ ಈ ಕಂಡು ಗೊಡಲಿಯೊಂದಿಗೆ ಮತ್ತೆ ಹುತ್ತಿ ಬಂದಿವೆ ಏ ಸಾವುಕಾರ ಮತ್ತೆ ನೀ ಹಾಗೆ ಹೀಗೆ ಎಚ್ಚರ ತಪ್ಪಿ ಹೊಗಳಿದರೆ ಶ್ರೀಮಂತಿಗೆ ತಕ್ಕ ಸವಾಲು ಹಾಕಿ ನಿನ್ನ ಅಟ್ಟಹಾಸವನ್ನು ಮೆಟ್ಟಿ ಮುರಿಯದಿದ್ದರೆ ನಾನೇಕೆ ಹುಟ್ಟಬೇಕು ಸೂರವಾದ ವಂಶದಲ್ಲಿ ಬ್ರಹ್ಮಾಂಡದಲ್ಲಿ ಕೊಪ್ಪಿನಿಂದ ಕರಿಚಿರಿತಿಯಾಗಿ ಬ್ರಹ್ಮಾಂಡ ಬ್ರಹ್ಮಾಂಡದಲ್ಲಿ ಕೊಪ್ಪಿನಿಂದ ಕರಿಚಿರುತ್ತೆ ಏಕೆ ಗಂಟಲಾರಿಯಂತೆ ಚೀರಾಡಿ ನರ ಕಿತ್ತುಕೊಳ್ಳಬೇಕಂತೆ ನಮಗೆದುರಾದರೆ ಕ್ಷಣದಲ್ಲೇ ನಿನ್ನ ಕದ ಉರುಳಿಸಿ ನಿನ್ನೆದೆ ಬಿಸಿ ರಕ್ತ ಕುಡಿದು ಬಿಡುವಂತ ಬಲು ಎತ್ತರ ಮಗನೇ ಎಚ್ಚರ ನಿನ್ನ ಹಾಗೆ ಮತ್ತೊಬ್ಬರ ಸೊತ್ತಾಗಿ ಬಿತ್ತು ಎತ್ತಿ ಹಾಕಿದ ಹಳಸಿದ ಅನ್ನ ತಿಂದು ಬಾಲ ಅಲ್ಲಾಡಿಸುವ ಹೇಳಿ ಅಲ್ಲಲೇ ಈ ಅರ್ಜುನ ಈ ಅರ್ಜುನ ಹೋರಾಡಬೇಕೆಂದು ಚಟ್ಟು ಹೊಡೆದು ಕಾಲು ಕೆದರಿ ರಣರಂಗದಲ್ಲಿ ಕಾಣಿಸಿದರೆ ಈ ಗಂಡುಗಳಿಗೆ ಗೆದ್ದು ವಿಜಯದ ಬಾವುಟ ಹಾರಿಸಬೇಕು ಒಂದು ಇಲ್ಲ ನಿಮ್ಮಂತ ಶ್ರೀಮಂತರ ಹುಂಡ ಬೀಳಬೇಕು ಒಂದು ಸಣ್ಣ ಮಾತಿನ ಸಲುವಾಗಿ ಯಾಕೆ ಗುದ್ದಾಡಿ ಆಸೆ ಅಂತೀವಿ ತಮ್ಮ ಸುಮ್ಮನೆ ನಮ್ಮ ಸಾವುಕಾರ ಹೇಳ್ದಂಗೆ ಕೇಳ್ಬಿಡ್ಲಿ ತಮ್ಮ ಒಳ್ಳೇದಾಗತ್ತೆ ಎಲೆ ಹಿಡುಕ ಕೆಲಸ ಮಾಡಿ ಕಂಡ ಬಡ ಹೆಣ್ಣು ಮಕ್ಕಳ ತಾಳಿ ಹಾರಿಸುವ ನೀನು ನನಗೆ ಬುದ್ಧಿ ಹೇಳಿವೆ ಅಂಬುದಿಯ ನೋಡು ಪ್ರತಾಪ್ ನಮ್ಮ ಹೊಲದಲ್ಲಿ ದನ ಕರುಗಳನ್ನು ಹಾಯಿಸಿದ್ದು ತಪ್ಪಾಯ್ತೆಂದು ಕೇಳಿಕೊ ಇಲ್ಲದಿದ್ದರೆ ನಿನ್ನನ್ನು ಅಟ್ಟಾಗಿ ಕಡಿದು ಬಿಡುತ್ತೇನೆ ಮಗನೇ ತುತ್ತು ಕೂಲಿಗೆ ಬದಿಯಲ್ಲಿ ಬಡಬಿಕಾರಿ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಇಲ್ಲದಿದ್ದರೆ ಇದೇ ಕಲ್ಲಿನ ಕೋಟೆಯ ಗಡುಗಮಿಗೆ ಕಟ್ಟಿ ನಿನ್ನ ಮೈ ಚರ್ಮವನ್ನು ಸುಲಿಯಬೇಕಾಗಿತ್ತು ಬಲು ಎತ್ತರ
ನನ್ನ ನೀನು ಸತ್ತ ಕೋಳಿ ಎಂದು ತಿಳಿದಿರುವೆಯೋ? ಕಟ್ಟಿ ಬಡಿಯುತ್ತೇನೆ ಎಂದು ಹೇಳುವ ನೀನೊಬ್ಬ ಸಣ್ಣ ಗಂಡಸು. ಈ ಅರ್ಜುನ ಒಮ್ಮೆ ಸಿಡಿದದ್ದು ಸೇಡಿನ ಬೆಂಕಿಯ ಕಿರಣಗಳನ್ನು ಬಿಟ್ಟರೆ ಸುಟ್ಟು ಬಸವನಿಗೆ ಬಲಿಯುತ್ತೇನೆ. ಎಚ್ಚರ ಲೇ, ನನಗೆ ಎಚ್ಚರ ಹೇಳುವ ಕತೆ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇರದಿದ್ದರೆ ನಿನ್ನ ಹೆಣ ಪತ್ತೆ ಇಲ್ಲದೆ ಪಾತಾಳಕ್ಕೆ ಕಳಿಸುತ್ತೇನೆ. ಬಹುಶಾಖೆ ಪಾತಾಳಕ್ಕೆ ಕಳಿಸಲು ನಾನೇನು ಹಾಲು ಕುಡಿಯುವ ಹಸುಗೂಸಲ್ಲ. ಈ ಅರ್ಜುನನ ತೋಳಿನಲ್ಲಿ ಶಕ್ತಿ ಇರುವವರೆಗೂ ನಿಮ್ಮಂತ ಮನವೇದ ಕೋಣಗಳು ಸಾವಿರಾರು ಜನ ಬಂದರು. ಅವರೆಂದಿಗೆ ಹೆದರಲಾರನು. ಅರ್ಜುನನ ಕಂಡದೆ ಅರ್ಜುನ, ಸಿಕ್ಕವರಿಗೆ ಸಿಕ್ಕಂತೆ ಮಾತನಾಡಿ ಈ ಸೋಲಿಲ್ಲದ ಸಂತಾನರಿಗೆ ನೀ ಎದುರಾದರೆ ಈಗಲೇ ನಿನ್ನ ಕಣ್ಣುಗಳನ್ನು ಕಿತ್ತು ಜೀವಂತ ಸುಟ್ಟು ನನ್ನ ಸ್ನೇಹಿತ ಪ್ರತಾಪನ ಕಾಲಡಿಯಲ್ಲಿಚ್ಚರು. ಅದು ಎಚ್ಚರದಿಂದ ಮಗನೇ ಬಡವ ಎಂದು ಮತ್ತೆ ಮತ್ತೆ ಮರಳಿ ಕೂಗಿದರೆ ನಿನ್ನ ಕೈ ಕಾಲು ಕತ್ತರಿಸಿ ನಿನ್ನ ಹೊಂಡ ತೆಗೆದು ನಮ್ಮಣ್ಣ ಹೇಮಂತರ ಕಾಲಡಿಯಲ್ಲಿಟ್ಟೇನೆ ಮಗನೇ. ನಮ್ಮ ಅರ್ಜುನ ಮಾತಿಗೆ ಒಮ್ಮೆ ಯಾಕೆ ಕೊಡ್ಲಿ ದೂರದಲ್ಲಿ ತಮ್ಮ. ಸುಮ್ಮನೆ ನಮ್ ಸಾವುಕಾರ ಹೇಳ್ದಂಗೆ ಕೇಳಿದೆ ತಮ್ಮ, ಒಳ್ಳೇದಾಗತ್ತಿ. ನೀನು ಬಹಳ ಸಣ್ಣ ಓದಿದ್ದಿ. ಮನೆ ಮುರುಕ, ಇದು ನನಗೂ ಹಾಗೂ ನಿನ್ನ ಸಾಹುಕಾರಿಗೆ ಸಂಬಂಧಪಟ್ಟ ವಿಷಯ. ಇದರ ಮಧ್ಯದಲ್ಲಿ ನೀ ಭಾಗವಹಿಸಿದರೆ ಅವನಿಂದ ಉಂಡ ಬೀಳಬೇಕಾಗುತ್ತದೆ. ಅದು ಎಚ್ಚರ ಮಗನೇ. ಅರ್ಜುನ, ವಿನಾಕಾರಣವಾಗಿ ಈ ಶ್ರೀಮಂತ ಸಿಂಹಕ್ಕೆ ಸಿಕ್ಕು ನೆಗೆದು ಬಿದ್ದು ಸಾಯಬೇಡ ಮಗನೇ. ಈ ಶ್ರೀಮಂತ ಹೇಳಿದಂತೆ ಕೇಳಿ ಮುಂದೆ ನೀ ಕುಸ್ತಿ ಆಡುವುದನ್ನು ನಿಲ್ಲಿಸಿ ನಿಮ್ಮಣ್ಣನ ಹತ್ತಿರವಿರುವ ದೇವಸ್ಥಾನ ಒಡೆಗಳನ್ನು ನನಗೆ ಕೊಟ್ಟು ಬಿಡು. ನೀನು ಏನು ಕೇಳ್ತಿ ಕೇಳು, ನಾನು ಕೊಡುತ್ತೇನೆ. ಆಯಿತು ಶ್ರೀಮಂತರೇ, ನಾನು ಕುಸ್ತಿ ಆಡುವುದು ನಿಲ್ಲಿಸಿ ಆ ದೇವಸ್ಥಾನದ ಒಡೆಗಳು ನಿನಗೆ ಕೊಡುತ್ತೇನೆ. ಆದರೆ ನೀವು ನಾ ಬೇಡಿತು ಕೊಡ್ತೀರಾ? ಏನ್ ಬೇಕಾದ್ರೂ ಕೇಳು, ನಿನ್ ಮುಖದ ಮೇಲೆ ಬೀಸಾಕ್ಬಿಡ್ತೀನಿ. ಹಾಗಾದ್ರೆ ನನಗೆಲ್ಲ ತಂಗಿ ಬೇಕು, ಕೊಡ್ತೀಯಾ? ನಾನು ಕುಸ್ತಿ ಆಡುವುದು ನಿಲ್ಲಿಸಿ ಆ ದೇವಸ್ಥಾನದ ಒಡವೆಗಳು ನಿನಗೆ ಕೊಡಬೇಕ ಸಾವುಕಾರ? ನೀನು ಸಾವುಕಾರ ಆದ ತಕ್ಷಣ ನಮ್ಮಂತ ಬಡವರ ಮೇಲೆ ಏನು ಬೇಕಾದರೂ ದೌರ್ಜನ್ಯ ದಬ್ಬಾಳಿಕೆ ಮಾಡಬಹುದೆಂದು ತಿಳಿದುಕೊಂಡಿರುವುದು ಅದು ನಿನ್ನ ಮೂರ್ಖತನ. ನಮ್ಮಂತ ಬಡವರು ಬೆವರು ಸುರಿಸಿ ದುಡಿದಿದ್ದರಿಂದಲೇ ನಿಮ್ಮಂತವರು ಶ್ರೀಮಂತರಾಗುವುದು, ಮಾಡಿದ ಮೇಲೆ ಮಾಡಿ ಕಟ್ಟಿಸಿಕೊಳ್ಳುವುದು. ತಿಳಿದುಕೊಳ್ಳಲೇ ಸಾವುಕಾರ. ಅಣ್ಣ, ಏನಿದೆ ನಿಂದ ಹೇಳ್ತಾನ? ಯಾಕಶ್ಚಿತ್ ಒಬ್ಬ ಬಡ ಭಿಕಾರಿ ಕೈಯಿಂದ ಇಂಥ ಮಾತುಗಳನ್ನ ಆಡಿಸ್ಕೊಳ್ಳುತ್ತ? ಅಣ್ಣ, ಕಟ್ಟು ಅವನನ್ನ ಕಂಬಕ್ಕೆ, ತೆಗೆದುಕೋ ನಮ್ಮಪ್ಪನ ವೀರ ಕತ್ತಿಯನ್ನ, ಕತ್ತರಿಸು ಅವನ ದೇಹವನ್ನ. ಶಬಾಷ್ ಎಣ್ಣೆ, ಶಬಾಷ್. ಈ ಶ್ರೀಮಂತರ ತಂಗಿಯಾಗಿ ಹುಟ್ಟಿದ್ದಕ್ಕೂ ಸ್ವಾರ್ಥಕವಾಯಿತು. ತಪ್ಪು ದಾರಿ ಹಿಡಿಯುತ್ತಿರುವ ನಿಮ್ಮಣ್ಣನಿಗೆ ಬುದ್ಧಿ ಹೇಳುವುದನ್ನು ಬಿಟ್ಟು ಅಣ್ಣ ಕಟ್ಟುವವರನ್ನು ಕಂಬಕ್ಕೆ ತೆಗೆದುಕೋ ನಮ್ಮಪ್ಪನ ವೀರಗತ್ತಿಯನ್ನು ಕತ್ತರಿಸಿ ಒಪ್ಪಿದ ಹೆಣ್ಣೆ. ಏ ಯವ್ವ ಕೌದವ್ವ, ಸುಮ್ಮನೆ ನಿಂತಿರ್ಬೇ ಯವ್ವ. ಅದೇನ ಹೇಳ್ತಾರಲ್ಲ, ಉರ್ರಾದ್ರಾಗ ತುಪ್ಪ ಸೇರ್ತಿಲ್ವೇ ಯವ್ವ? ಅದೇನ ಹೇಳ್ತಾರಲ್ವೇ, ಊರು ಸಾಂಬ್ರ ತಗೊಂಡು ಮುಲ್ಲ ಸೂರ್ಯ ಹಿಕ್ಕಿಡ್ದಂತ ಅದಕ್ಕೆ ಬೇಕಾಗೈತಿವಿ ಯವ್ವ. ನೀನು ಸುಮ್ಮನೆ ನಿಂತಗ. ಇಂಥ ಬಡವರನ್ನ ಸುಮ್ಮನೆ ಬಿಡಬಾರ್ದು ಚೆನ್ನಪ್ಪ. ಇವರನ್ನ ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುರಿದು ನನ್ನ ಪಾದರಕ್ಷೆ ಮಾಡಿಸಿಕೊಂಡಾಗ ಮಾತ್ರ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಕೋಳಿ, ನಿನ್ನಂತ ಕೊಬ್ಬಿದ ಹೆಣ್ಣುಗಳಿಗೆ ತಕ್ಕ ಪಾಠ ಕಲಿಸಿದಾಗಲೇ ಇಡೀ ಜಿಲ್ಲೆಗೆ ಕುಬೇರನಾಗಿ ಮೆರೆಯುತ್ತಿರುವ ಈ ಪ್ರತಿಭಟನೆ ಈ ಎದುರಾದರೆ ನಿನ್ನನ್ನು ಕ್ಷಣದಲ್ಲೇ ಉಳಿಸಿ ನಿನ್ನ ಹತ್ತಿರ ಇರುವ ಒರೆಗಳನ್ನು ಕಿತ್ತುಕೊಳ್ಳುವುದೇ ಬಿಡುವುದಿಲ್ಲ.
ಕಾಲಕ್ಕೆ ನೀ ಅಡ್ಡ ಬಂದು ನಮಗೆ ಎದುರಾದರೆ ಇದೇ ಈ ಪಿಸ್ತೂಲ್ನಿಂದ ನಿನಗೆ ಎದೆಗುಂಡಿಗೆ ಸೀಳು ಬಿಡುವ ಮಗನೇ. ಬಲು ಎಚ್ಚರದಿಂದ ಮಾತಾಡಲೇ ಬಡವ. ಏ ಅರ್ಜುನ, ಕೈಯಲ್ಲಿ ಕೊಡ್ಲಿದೆ ಅಂತ ಸೊಕ್ಕಿನಿಂದ ಪುಂಡನಾಗಿ ಹಾರಾಡಿದ್ಯಾದ್ರೆ ಮುಂದೊಂದು ದಿನ ಈ ನಿನ್ನ ರಕ್ತ ಕುಡಿಯದೆ ಬಿಡ್ಲಾರೆ ಜೋಕೆ. ಹೆಣ್ಣಿ ಮುಚ್ಚುವ ಹೇಳಿಗಳೇ. ಏ ಪ್ರತಾಪ, ಅಂದು ಹೊಲದಲ್ಲಿ ನೀ ನಮ್ಮಣ್ಣನಿಗೆ ಮಾತನಾಡುತ್ತೀನಿ ಎನಿಸಿಕೊಂಡರೆ ನಿನ್ನನ್ನು ಜೀವಂತ ಸುಟ್ಟವರನ್ನು ಸಿಟ್ಟಡುವುದಿಲ್ಲ. ಅದೆಲ್ಲವನ್ನು ನೀ ತಿಳಿಯದೆ ಹತ್ತೂರಿನ ಒಡೆಯ ನಾನೆಂದು ಮತ್ತೆ ಮತ್ತೆ ಆ ದೇವಸ್ಥಾನದ ಒಡವೆಗಳು ಕೊಡಿ ಎಂದು ನೀ ಕೇಳಿದರೆ ಆ ಚರಣಿನ ರುಂಡ ಕಡೆದು ನಮ್ಮೂರ ಬಸವೇಶ್ವರ ನಮ್ಮ ಗುಡಿಯ ಮುಂದೆ ಕಟ್ಟುವೆ ಬಲು ಎಚ್ಚರ. ಈ ನಿನ್ನ ಸ್ನೇಹಿತ ಇನ್ನು ಮುಂದೆ ನಮ್ಮ ಆಸ್ತಿ ಕಸಿದುಕೊಳ್ಳುತ್ತೇನೆಂದು ನಮ್ಮ ಹೊಲದ ಕಡೆ ಹಾಗೂ ನನ್ನ ಅಣ್ಣನ ಕಡೆ ಒಂದೇ ಒಂದು ಸಾರಿ ಹೊರಳಿ ನೋಡಿದರೆ ನಿಮ್ಮಿಬ್ಬರ ಗಂಟಲು ಹರಿದು ರಕ್ತ ಕುಡಿಯದಿದ್ದರೆ ನನ್ನ ಹೆಸರು ಅರ್ಜುನನೇ ಅಲ್ಲ. ಅರ್ಜುನ, ಗಂಟಲು ಹರಿಯಾಗಿ ಕಿರ್ಚಾಡ್ಬೇಡ್ವೋ. ಹೆಚ್ಚಿಗೆ ಮಾತಾಡಿದ್ರೆ ನಿನ್ನ ಪರಿಣಾಮ ನೆಟ್ಟಗಿರಕ್ಕಿಲ್ಲ. ಎಚ್ಚರವಾಗಿರೋ. ಏ ಭಿಂಕದ ಹೆಣ್ಣೆ, ಬಾಯಿಗೆ ಬಂದಿದ್ದ ಸೊಕ್ಕಿನಿಂದ ಮಾತನಾಡಿದರೆ ಮುರಿಯುತ್ತೇನೆ. ಬಲು ಜಾಗ್ರತೆ. ಏ ಪ್ರತ್ಯ ಇನ್ನು ಮುಂದೆ ಆ ಸೂರ್ಯ ಚಂದ್ರಾದಿಗಳಿರುವವರೆಗೂ ನಮ್ಮ ಮನೆತನದ ಬಗ್ಗೆ ಹಾಗೂ ನನ್ನ ಅಣ್ಣನಿಗೆ ಒಂದೇ ಒಂದು ಕೆಟ್ಟ ನುಡಿ ಆಡಿದರೆ ನಿಮ್ಮಿಬ್ಬರ ಗಂಟಲು ಹರಿದು ರಕ್ತ ಕುಡಿಯದಿದ್ದರೆ ನನ್ನ ಹೆಸರು ಸೇಡಿಗೆ ಅರ್ಜುನನೇ ಅಲ್ಲ. ನೆನಪಿರಲಿ ಮಕ್ಕಳ, ಬರುತ್ತೇನೆ. ಅಣ್ಣ, ಈ ಬಡ ಭಿಕಾರಿಯನ್ನ ಸುಮ್ಮನೆ ಬಿಡಬಾರ್ದಾಗಿತ್ತು ಅಣ್ಣ. ಇವನನ್ನ ಜೀವಂತವಾಗಿ ಸುಟ್ಟು ಹಾಕಿ ಅದೇ ಸುಟ್ಟು ಬೂದಿಯನ್ನ ನನ್ನ ಹಣೆಗೆ ಹಚ್ಚಬೇಕಾಗಿತ್ತು. ತಂಗಿ ಕವಿತಾ, ನಾನೇಕೆ ಅವನು ಸುಮ್ಮನೆ ಬಿಟ್ಟೆನ್ನೋದು ನಿನಗೆ ಗೊತ್ತಿಲ್ಲ. ನೀನು ಸುಮ್ಮನೆ ಕಾಲೇಜ್ಗೆ ಹೋಗಿಬಿಡು. ಪ್ರದೀಪ್, ಹೇಳು ಪ್ರತಾಪ್. ಚೆನ್ನಾಗೂ ನೀನು ಮಿಲ್ ವ್ಯವಹಾರ ನೋಡಿಕೊಳ್ಳಿ. ನಾನು ನಮ್ಮ ಮಾಲನ್ನು ಲಾರಿಗೆ ತುಂಬಿ ರಾತ್ರಿ ಬಾಂಬೆಗೆ ಪಾರ್ಸಲ್ ಮಾಡಿ ಲಂಡನ್ಗೆ ಹೋಗಿ ಬರುತ್ತೇನೆ. ಆಯಿತು ಪ್ರತಾಪ್, ನಿನ್ನ ಇಷ್ಟದಂತೆ ಮಾಡುತ್ತೇವೆ. ಇಂದು ರಾತ್ರಿ ನೀನು ಕಳ್ಳತನ ಮಾಡಿ ಕಳಿಸುತ್ತಿರುವ ಸಭ್ಯ ತಯಾರಿಗಳನ್ನು ಹಿಡಿದು ಅದರಲ್ಲಿರುವ ದವಸ ಧಾನ್ಯಗಳನ್ನು ಬಡಬಗ್ಗರಿಗೆ ಹಂಚಿ ಕಬ್ಬಡದ ಹುಲಿಯಂತೆ ಮುಂದೆ ಸಾಗುತ್ತಿರುವ ನಿನ್ನ ಪಾಲಿಗೆ ಈ ಕರಡ ಸೋಡಿಟ್ಟ ಸಿಂಹವಾಗಿ ಬಂದು
ಬಡವರ ರಕ್ತ ಕುಡಿದು ಕೊಪ್ಪಿ ನಿಂತಿರುವ ನಿನ್ನ ದೇಹ ಹಾಲು ಕೊಚ್ಚಿ ಹಾಕಿ ನನ್ನ ತಂದೆ ತಾಯಿ ತಮ್ಮಂದಿರಲು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿ ಅವರನ್ನು ಹೆಚ್ಚು ನಾಯಿತರ ಎಳೆದು ತಂದು ಅವರ ರುಂಡ ಕತ್ತರಿಸದಿದ್ದರೆ मेरा नाम अंडमान एंड निकोबार आउट ऑफ कंट्री राउडिज्म टाइगर कर्नरे नहीं ನಿಂತ್ರೆ ಓಡಾಡೋರ್ಗೆ ತೊಂದರೆ ಆಗುದಿಲ್ವೇ? ದಾರಿ ಬಿಟ್ಟು ನಿಲ್ಲ ರಾಸ್ಕಲ್. ನೀನ್ ಯಾರು? ಈ ಟೈಗರ್ ಕರುಣರಿಗೆ ದಾರಿ ಬಿಟ್ಟು ನಿಲ್ಲ ಎಂದು ಹೇಳು. ನಾನ್ ಯಾರು ಗೊತ್ತೇನು? ಇಡೀ ದಿಲ್ಲಿ ಅಂಡರ್ವೇರ್ನ ಆಟ ಆಡಿಸುತ್ತಿರುವ ಈ ಊರ ಹುಲಿಯ ಶ್ರೀಮಂತನ ತಂಗಿ ನಾನು. ನೀನು ಈ ಊರ ಹುಲಿ ಶ್ರೀಮಂತನ ತಂಗಿಯಾದರೇನು, ಆ ಲಂಡನ್ನಿನ ರಾಣಿಯಾದರೇನು, ನನಗೇನು? ಮೊದಲು ನೀನ್ಯಾರು ಮಗಳು? तुम्हारा नाम क्या बोलो? मेरे नाम कविता. अरे वाह, ब्यूटीफुल स्वीट नेम. मेरा नाम अंडमान एंड निकोबार ಔಟ್ ಆಫ್ ಕಂಟ್ರಿ ರೌಡಿಸಂ ಟೈಗರ್ ಕರ್ನಾರ್. ನೋಡು, ನೀನು ಕರ್ಣನಾದ್ರೂ ಆಗು, ಕರೋಡಪತಿ ಆದ್ರೂ ಆಗು, ನನಗೇನು ಬೇಕಾಗಿಲ್ಲ. ಈ ಕವಿತಾ ಕೆಳಕ್ ಬೇಡ, ಸುಮ್ಮನೆ ದಾರಿ ಬಿಡು. ನಿಲ್ಲು. ಇಡೀ ದಿಲ್ಲಿಗೆ ಢಾಲ್ ಎನಿಸಿಕೊಂಡಿರುವ ಈ ಟೈಗರ್ ಕರ್ಣನಿಗೆ ಯುಕ್ತವಾಗಿ ಮಾತನಾಡಿದ ಹೆಣ್ಣೆ ಸುಮ್ಮನೆ ಬಿಡುವುದಿಲ್ಲ. ನೀನು ಹೀಗೆ ನನ್ನನ್ನ ಚುಡಾಯಿಸಿ ಮಾತಾಡಿದ್ರೆ ನನ್ನನಿಗೆ ಹೇಳಿ ನಿನಗೆ ಸರಿಯಾದ ಶಿಕ್ಷೆಯನ್ನೇ ಕೊಡಿಸಬೇಕಾಗತ್ತೆ. ಎಚ್ಚರವಾಗಿರೋ. ಎಚ್ಚರ. ಇಂಥ ದಟ್ಟವಾದ ಕಾಡಿನಲ್ಲಿ ಒಬ್ಬಂಟಿಯಾಗಿ ಸಿಕ್ಕು ಈ ಟೈಗರ್ ಕರ್ಣನಿಗೆ ದಿಟ್ಟವಾಗಿ ಮಾತನಾಡಿದೆಯಲ್ಲ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನೋಡು ಕರ್ಣ, ಒಳ್ಳೆ ಮಾತಿನಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲದೆ ಹೋದ್ರೆ ನನ್ನ ಪಿಸ್ತೂಲಿಗೆ ಗುರಿಯಾಗಿ ನಿನ್ನ ಪ್ರಾಣ ಕಳೆದುಕೊಳ್ಬೇಕಾಗುತ್ತೆ. ಜೋಕೆ ಪಿಸ್ತೂಲ್ ತೋರಿಸಿ ಹೆದರಿಸುವವರು ಕರ್ಣ. ಸತ್ತರು ಮೀಸೆ ಬರದಿರುವ ನಿನಗೆ ಇಷ್ಟು ಕೊಪ್ಪಿರಬೇಕಾದ್ರೆ ಬೇಡವೆಂದರೆ ಮತ್ತೆ ಮತ್ತೆ ಮರಳಿ ಬರುತ್ತಿರುವ ಈ ಪುರುಷನಿಗೆ ಎಷ್ಟು ಸೊಕ್ಕಿರಬೇಕು. ನೋಡು, ಕಂಡ ನಿಮ್ಮಂತ ಪಟ್ಟೆ ಹುಡುಗರಿಗೆ ಮುದ್ದು ಕೊಟ್ಟು ಹೋಗ್ಲಿಕ್ಕೆ ನಾನೇನು ವೇಷ ಬೀದಿ ಹೆಣ್ಣಲ್ಲ. ನಾನು ಕೂಡ ಮಾನವಂತ ಮನೆತನದಲ್ಲಿ ಹುಟ್ಟಿ ಮರ್ಯಾದಸ್ಥನ ತಂಗಿ ಇದ್ದೇನೆ. ಮೇಲಾಗಿ ನಾನೊಬ್ಬಳ ಕಾಲೇಜ್ ಸ್ಟೂಡೆಂಟ್. ಕಾಲೇಜ್ ಸ್ಟೂಡೆಂಟ್? ನಿನ್ನಂತ ಕಾಲೇಜ್ ಸ್ಟೂಡೆಂಟ್ ಸೋಗನ್ನು ಕಾಲೇಜ್ಗೆ ಹೋಗುತ್ತೇನೆಂದು ಹೋಗಿ ನಿನ್ನ ನನಗೆ ಚಕ್ಕನ್ನು ಹೊಡಿ ಬರುವ ಹೆಣ್ಣುಗಳಷ್ಟಿಲ್ಲ ಈ ಬಂದ ಸಮಾಜದಲ್ಲಿ. ಪಿಕ್ನಿಕ್ಕಿಗೆ ಹೋಗುತ್ತೇನೆಂದು ಹೇಳಿ ಕೋಟ್ನಲ್ಲಿ ತನ್ನ ಪ್ರೇಮಿಯೊಂದಿಗೆ ಹೊರಲಾಡಿ ಬರುವ ಬಂಡ ಹೆಂಗಸರಷ್ಟಿಲ್ಲ ಈ ನಿನ್ನ ಭೂಲೋಕದಲ್ಲಿ. ಬಸ್ಸಿನಲ್ಲಿ ಹೋಗುವಾಗ ಬಸ್ ಕಂಡಕ್ಟರ್ಗೆ ಲೈನ್ ಹೊಡೆದು ಪೋಸು ಕೊಟ್ಟು ಆ ಕಂಡಕ್ಟರ್ನ ಬ್ಯಾಗ್ ಅಲ್ಲೇ ಖಾಲಿ ಮಾಡಿದ ನಿಮ್ಮಂತ ಹೆಣ್ಣುಗಳಷ್ಟಿಲ್ಲ ಈ ಭೂಲೋಕದಲ್ಲಿ. ಈ ದೂರಿನಲ್ಲಿ ಶಾಲೆ ಕಲಿತರೆ ತನ್ನ ಪ್ರೇಮಿಯೊಂದಿಗೆ ತಿರುಗಾಡಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿದು ಸಿಟಿಯಲ್ಲಿ ಓದುತ್ತೇನೆಂದು ಹೋಗಿ ಹೊಟ್ಟೆ ಒಪ್ಪಿಸಿಕೊಂಡು ಬಂದಿರುವ ಹೆಣ್ಣುಗಳಷ್ಟೇ ಈ
21ನೇ ಶತಮಾನದಲ್ಲಿ ತಾಯಿ ಇಲ್ಲದೆ ಹೊರಸು ಹತ್ತಲು ಸಿದ್ಧರಾದ ಹೆಣ್ಣುಗಳಷ್ಟಿಲ್ಲ. ಈ ಭೂಲೋಕದಲ್ಲಿ ಎಷ್ಟು ಹೇಳಿದರೂ ಮುಗಿಯದು ಕವಿತಾ. ನಿನ್ನಂತ ಕಾಲೇಜ್ ಸ್ಟೂಡೆಂಟ್ಗಳ ಸೋಗಲು ಹೋಗಲೇ ಹೋಗು. ನೀನ್ಯಾವ ಕಾಲೇಜ್ ಸ್ಟೂಡೆಂಟ್? ನೀನ್ಯಾವ ಗರತಿ? ಶ್ರೀಮಂತಿಕೆ ಅಹಂಕಾರದಲ್ಲಿ ನಿನ್ಗೇನೋ ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನ ಕ್ಷಮಿಸು. ನನ್ನನ್ನ ಇಲ್ಲಿಂದ ಬಿಟ್ಬಿಟ್ಟು. ನಿಲ್ಲು. ನಿನ್ನನ್ನು ಸುಮ್ಮನೆ ಬಿಡಬೇಕಾ? ಹಾಗಾದರೆ ನನ್ನದೊಂದು ಕಂಡೀಷನ್. ಏನದು? ಈ ರೊಚ್ಚಿಗೆದ್ದ ಕಳ್ಳನ ಮನ ತಣಿಸುವಂತೆ ಒಂದು ಇಂಪಾದ ಗೀತೆ ಹಾಡಬೇಕು. ಏನು ಹಾಡ? ನನ್ಗೆ ಹಾಡಕ್ಕೆ ಬರೋದಿಲ್ಲ. ಹಾಡಷ್ಟೇ ಅಲ್ಲ ಕವಿತಾ, ಹಾಡಿನ ಜೊತೆ ಡ್ಯಾನ್ಸ್ ಕೂಡ ಮಾಡಬೇಕು. ಇಲ್ಲ ನಿನ್ನನ್ನು ಹುಟ್ಟಿಲ್ಲ ಎನಿಸಿಬಿಡ್ತೇನೆ. ಈ ಪಾಪಿಯ ಕೈಯಿಂದ ನನ್ನ ಪಾರಾಗಬೇಕು ಅಂದ್ರೆ ಇವನು ಹೇಳಿದಂತೆ ನಾನು ಹಾಡು ಹಾಡಿ ಪಾರಾಗ್ಲೇಬೇಕು. ಆಯ್ತು, ನಿಮ್ ಇಷ್ಟದಂತೆ ಹಾಡಬೇಕು.
ಹೇಳಿದ್ನಲ್ಲ, ನಾನಿನ್ನು ಬರ್ತೀನಿ. ನಿಲ್ಲು. ಇಂಥ ದಟ್ಟವಾದ ಕಾಡಿನಲ್ಲಿ ಈ ಕಳ್ಳನಿಗೆ ಮಾತನಾಡಿದ ನಿನ್ನನ್ನು ಸುಮ್ಮನೆ ಬಿಟ್ಟರೆ ಹೇಳಿ ಅನ್ನುತ್ತಾರೆ ಈ ಸಮಾಜದ ಜನ. ಬಾರಲೇ ಮುಚ್ಚ ಮೊದಲೇರಿದ ಸಚ್ಚಿಲ ಹೆಣ್ಣೆ, ಈ ಕರುಣನ ಕೆನ್ನೆಗೆ ಬಾರಿಸಿದೆಯಾ? ಮುಗಿತೂರಿನ ಶೀಲದ ಕತೆ. ಬಾರಲೇ ನನ್ನನ್ನು ತಡೆದು ನಿಲ್ಲಿಸುವ ನೀನ್ಯಾರು? ತಪ್ಪು ದಾರಿ ಹಿಡಿತಿರುವ ನಿನ್ನನ್ನು ಎತ್ತರಿಸಲು ಬಂದ ವಾಣಿ. ವಾಣಿಯಾದರೇನು, ಪರಮಾತ್ಮನಾದರೇನು? ನನ್ನ ಕೆನ್ನೆಗೆ ಬಾರಿಸಿದ ಈ ಸೊಕ್ಕಿನ ಶ್ರೀಮಂತಿಕೆ ಹೆಣ್ಣನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಏಕನ್ನ ಸ್ಟಾಪ್ ಇಟ್. ಈ ಸಮಾಜದ ಜನರು ನಿನ್ನನ್ನು ಕಲಿಯುಗ ದೇವರೆಂದು ಪೂಜಿಸುತ್ತಿದ್ದಾರೆ. ಕೋಪದಲ್ಲಿ ಈ ಹೆಣ್ಣಿನ ಶೀಲವನ್ನು ಹಾಳು ಮಾಡಿ ಜನರಿಂದ ಕೆಟ್ಟ ನುಡಿ ತಂದುಕೊಳ್ಳಬೇಡ. 10 ಜನರು ಗುರು ಹಿರಿಯರು ಮೆಚ್ಚಿಸುವ ಸಮಾಜ ಸುಧಾಕರ ಕೆಲಸವನ್ನು ಮಾಡಿ ನಿಜವಾಗಿ ನೀನು ಗಂಡು ಹುಲಿಗಳಲ್ಲಿ ಗಂಡು ಹುಲಿಯಾಗಿ ದಿಲ್ಲಿ ಹೊಕ್ಕ ಪುಂಡಿರಿ ಹುಲಿ ಎನಿಸಿಕೋ. ಹೌದು, ಈ ಹೆಣ್ಣು ತನ್ನ ಕೆನ್ನಿಗೆ ಬಾರಿಸಿದಳು ಎಂದು ಈ ಕೊರೋನಾ ಬಂದ ಆಕ್ರೋಶದಲ್ಲಿ ಹೀಗೆ ತಪ್ಪು ನಡೆದುಕೊಂಡೆ. ನೀನು ಹೇಳಿದಂತೆ ಇಂದಿನಿಂದ ನಾನು ಬ್ರಹ್ಮಾಂಡದಲ್ಲಿ ಕೊಬ್ಬಿನಿಂದ ಕರಿಚಿರತೆಯಾಗಲೇಬೇಕು. ಬ್ರಹ್ಮಾಂಡದಲ್ಲಿ ಕೊಬ್ಬಿನಿಂದ ಕರಿಚಿರತೆಯಾಗಲೇಬೇಕು. ಯಾಕೆ ಕರ್ಣ, ಶೀಲೆಗೆಡಿಸಿ ಅಂತ ಹೊತ್ತುಕೊಂಡು ಹೊರಟ ನೀನು ಸುಮ್ನೆ ನಿಂತು ಬಿಟ್ಟಿಯಲ್ಲ? ಅದಕ್ಕೆ ಬೆಟ್ಟವೇ ತಲೆ ಮೇಲೆ ಬಿದ್ದಂತಾಯ್ತಾ? ಅಥವಾ ನಮ್ಮ ಅಣ್ಣನ ಗರ್ಜನೆ ಕಂಡು ಧೈರ್ಯವೇ ಕುಗ್ಗಿ ಹೋಯ್ತಾ? ಧೈರ್ಯ ಅಧೈರ್ಯದ ಬಗ್ಗೆ ಈ ಕರುಣನ ಮುಂದೆ ಮಾತನಾಡಬೇಡ. ಇವನು ಗರ್ಜಿಸುತ್ತಾ ಬರುತ್ತಿರುವ ಗಂಡು ಹುಲಿಗಳ ಶಿಖರದ ಮೇಲೆ ಕುಳಿತು ಎತ್ತರದಿ ಹಾರುವ ಇವನು ಗಂಡು ಹುಲಿಗಳ ಗಂಡ. ಮಿಸ್ ಕವಿತಾ, ಇಂದು ನಿನ್ನ ಟೈಮ್ ಚೆನ್ನಾಗಿದೆ, ಆದ್ದರಿಂದ ಸುಮ್ಮನೆ ಬಿಡ್ತಾ ಇದ್ದೀನಿ. ಇನ್ನು ಮುಂದಾದರೂ ಈ ಶ್ರೀಮಂತಿಕೆಯ ಸೊಕ್ಕನ್ನು ಬಿಟ್ಟು ಬಗ್ಗಿ ಬಗ್ಗಿ ನಡೆಯುವ ಮಾನವಂತರ ಮನೆತನದ ಹೆಣ್ಣಾಗಿ ಬಾಳೋದನ್ನು ಕಲಿತಕೋ. ನಾನಿನ್ನು ಬರ್ತೀನಿ. ಹೌದು, ಇವನು ಹೇಳಿದಂತೆ ನಾನು ನನ್ನ ಶ್ರೀಮಂತಿಗೆ ಸೊಕ್ಕನ್ನ ಇಲ್ಲಿಗೆ ಬಿಟ್ಟು ಬಡವರ ಕಷ್ಟನ್ನ ಅರ್ಥೈಸಿಕೊಂಡು ತಗ್ಗಿ ಬಗ್ಗೆ ನಡೆಯುವುದನ್ನ ನಾನು ಇವತ್ತಿನಿಂದ ಕಲಿಯಲೇಬೇಕು. ಹೌದು, ನಾನು ತಗ್ಗಿ ಬಗ್ಗೆ ನಡೆಯುವುದನ್ನ ಇವತ್ತಿನಿಂದ ಕಲಿಯಲೇಬೇಕು.